ನಾನು ನಮ್ಮ ಶಿಕ್ಷಕರಿಗೆ ಏನು ಯಾರ್ಯಾರು ಇವತ್ತು ಸಮೀಕ್ಷೆಗೆ ಹೋಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇನ್ನೂ ಕೂಡ ಕೆಲವು ಕಡೆಗೆ ನಡೀತಾ ಇದೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು, ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ 1,40,20,30,000 ಟೀಚರ್ಸ್ನ ಒಟ್ಟಾಗಿ ತೊಗೊಂಡು ಹೋಗ್ತಕ್ಕಂಥದ್ದು ಇಟ್ಸ್ ಭಾಳ ದೊಡ್ಡ ಎಫರ್ಟ್. ಆಮೇಲೆ ಅವರಿಗೆ ನಾನೇ ನನ್ನ ಇಲಾಖೆಯಿಂದ ನಾವೊಂದು ತೀರ್ಮಾನ ಮಾಡಿದ್ವಿ, ಇಲ್ಲ ಟೀಚಿಂಗ್ ಅರ್ಧ ದಿವಸ ಮತ್ತು ಅವರಿಗೆ ಮತ್ತೆ ಸಮೀಕ್ಷೆ ಕಂಟಿನ್ಯೂ ಮಾಡಿ ಅಂತ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಸೋಸಿಯೇಷನ್ಸ್ ಅವರು ಬಂದರು, ಅವ್ರು ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರು ನಮಗೆ, ಇಲ್ಲ ಸರ್ ನಾವು ಚೆನ್ನಾಗಿ ಕೆಲಸ ಮಾಡಿರೋರಿಗಾದರೂ ರಜಾ ಬೇಡವಾ ಸರ್ ಅಂತ. ಆಮೇಲೆ ಕೂತ್ಕೊಂಡು ಇಲಾಖೆಯವ್ರ ಜೊತೆಗೆಲ್ಲ ಮಾತಾಡಿ ಸುಮಾರು 242 ದಿವಸ ನಮ್ಮ ಹತ್ರ ಇತ್ತು ಕೈಯಲ್ಲಿ. ಸೊ 220 ಮಿನಿಮಮ್ ಆರ್ ಟಿ ಎ ಆ್ಯಕ್ಟಲ್ಲಿ ಅದಿದೆ. ಅದನ್ನೆಲ್ಲ ನೋಡಿದ್ರೆ ಬರೀ 9 ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಮಗೆ ಇನ್ನೂ ಕೂಡ, ಯಾಕೆಂದರೆ ಮುಂದೆ ಕೆಲಸಕ್ಕೆ ಬಂದು ಯಾವುದಕ್ಕೂ ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ಬೋದು, ಆದರೆ ಕಲಿಕೆಗೇನು ತೊಂದರೆ ಇಲ್ಲ ಅಂದಮೇಲೆ ಅಸೋಸಿಯೇಷನ್ಸ್ ಅವ್ರ ಹತ್ರ ಒಂದು ಕನ್ಫರ್ಮೇಷನ್ ತೊಗೊಂಡು ನಾನಿಂದ ನನಗೆ ಕೊಡಬೇಡಿ, ಯಾಕೆಂದರೆ ನನ್ನ ಇಲಾಖೆ ಅಲ್ಲ ಡಿಸಿಷನ್ ತೊಗೊಳ್ಳೋದು, ನಾವು ಬರೀ ಕೆಲಸ ಮಾಡ್ತೀವಿ ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡಿ. ನಾನು ಊರಲ್ಲಿದ್ದೆ, ಅಲ್ಲಿಂದ ನಾವು ವಿ ಸಿ ಮಾಡಿದರು ಪಾಪ ಮಾನ್ಯ ಮುಖ್ಯಮಂತ್ರಿಗಳು. PRS ಅವರು ಡೆಲ್ಲಿಯಲ್ಲಿದ್ದರು, ಅವ್ರು ಯಾಕೆಂದರೆ ಡೆಲ್ಲಿಯಲ್ಲಿ ನಮಗೆ ಕೆಲವು ನಮ್ಮ ಡಿಪಾರ್ಟ್ಮೆಂಟ್ ಕನೆಕ್ಟೆಡ್ಡು. ಬಟ್ CM ಅವ್ರು ಹೇಳಿದರು ಇಲ್ಲ ನೀವಿಬ್ಬರು ಇರಲೇಬೇಕು ಅಂತ ಹೇಳಿ ವಿ ಸಿಯಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿ ಅವರು ಕೂಡ ಒಂದು ತೀರ್ಮಾನವನ್ನು ತಗೊಂಡು ಇದನ್ನು ಮಾಡಿದ್ರೇನು ವಿ ಸಿಯಲ್ಲಿ ಎಲ್ಲರಿಗೂ ರಜಾ ಕೊಡಿ, ಯಾಕಂದರೆ ಕಷ್ಟಪಟ್ಟಿದ್ದಾರೆ. ಟೀಚಿಂಗು ಕೂಡ ಏನೂ ಪ್ರೆಷರ್ ಇಲ್ಲ, ಅದನ್ನು ಈಗಲೇ ಹೇಳಿಬಿಡ್ತೀನಿ. ಅವರು ಟೀಚರ್ಸ್ ಅಸೋಸಿಯೇಷನಿಂದನೂ ಕೂಡ ಕನ್ಫರ್ಮೇಷನ್ ತೊಗೊಂಡಿದ್ದೀನಿ. ಅಂದರೆ ನೀವು ಪ್ರಶ್ನೆ ಕೇಳ್ಬೋದು ತುಂಬ ಒತ್ತಡ ಆಗುತ್ತಂತ, ಏನೂ ಒತ್ತಡ ಆಗಲ್ಲ, ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾರೆ. ಮತ್ತೆಲ್ಲ ರೆಮಿಡಿಯಲ್ ಕ್ಲಾಸಸ್ಸು ಸಾಯಂಕಾಲ ಫ್ರೀ ಪವರ್ ಕೊಡೋದ್ರಿಂದ ಅವರಿಗೆ ಫ್ರೀ ಸಾಯಂಕಾಲ ಕೆಲವು ಹಳ್ಳಿ ಭಾಗದಲ್ಲಿ ಭಾಳ ಈಸಿ, ಟೀಚರ್ ಅಲ್ಲೇ ಇರ್ತಾರೆ, ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತೊಗೊಳ್ತಕ್ಕಂಥದ್ದು ವಾರದಲ್ಲಿ ಒಬ್ಬೊಬ್ಬರು ತೊಗೊಳ್ಳೋದು, ಅದಕ್ಕೂ ಕೂಡ ಇನ್ನೂ ಹೆಚ್ಚು ಒತ್ತಡವನ್ನು ಟೀಚರ್ಸ್ ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೋದು ಅದನ್ನು ಕೂಡ ನಾವು ಮಾಡ್ತಾಯಿದ್ವಿ. ಅದಕ್ಕೆ ನಾನು ಒಂದು ಕಡೆಗೆ 20 ಲಕ್ಷ ಕೊಡೋದು ಯಾರಿಗೂ ಒಂದು ಜೀವಕ್ಕೆ ನಾವು ಮಾಡಬಾರ್ದು, ಅಳತೆ ಮಾಡೋದಕ್ಕಾಗೋದಿಲ್ಲ. ಆದರೆ ಕರ್ತವ್ಯವನ್ನು ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಏನು ಮಾಡಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.